ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಉಚಿತ ಕೌಶಲ್ಯ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾವ ತರಬೇತಿಗೆ ಕೊಡ್ತಾ ಇದ್ದಾರೆ, ಪ್ರವಾಸೋದ್ಯಮ ಇಲಾಖೆಯಿಂದ ಯಾವ್ಯಾವ ತರಬೇತಿಯನ್ನು ಕೊಡ್ತಾ ಇದ್ದಾರೆ, ಏನು ಅರ್ಹತೆ ಇರಬೇಕು, ಅದರ ಸಂಪೂರ್ಣ ಮಾಹಿತಿನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ 16/12/2024 ಹೊರಡಿಸಿರುವಂಥದ್ದು. SC SP TSP ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಪ್ರವಾಸೋದ್ಯಮ ಆತಿಥ್ಯ ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮ ವಹಿಸಲು ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸುವ ಬಗ್ಗೆ ಅಂತೇಳಿ. ಅಂದರೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಆತಿಥ್ಯ ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ಕೊಡೋಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇಲ್ಲಿ ಕೊಡ್ತಾ ಇದ್ದಾರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ 24-25ನೇ ಸಾಲಿನಲ್ಲಿ ಪ್ರವಾಸೋದ್ಯಮ ಅಥವಾ ಆತಿಥ್ಯ ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಪರಿಶಿಷ್ಟ ಜಾತಿಗೆ ಸೇರಿದ 292 ಅಭ್ಯರ್ಥಿಗಳಿಗೆ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 162 ಅಭ್ಯರ್ಥಿಗಳಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಆತಿಥ್ಯ ಕ್ಷೇತ್ರಗಳಾದ ಫುಡ್ ಕ್ರಾಫ್ಟ್ ಇನ್ಸ್ಟಿಟ್ಯೂಷನ್ FCI ಮೈಸೂರು ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ IHM ಬೆಂಗಳೂರು ಇವರ ಮೂಲಕ ವಸತಿ ಸಹಿತ ಕಾರ್ಯಕ್ರಮವನ್ನು ಜಾರಿಗೊಳಿಸಲು ಉದ್ದೇಶಿಸಲಾಗಿರುತ್ತದೆ. ಅಂದರೆ ಇದು ಉಚಿತವಾದ ತರಬೇತಿಯಾಗಿದೆ. ಪರಿಶಿಷ್ಟ ಜಾತಿನ 292 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ 162 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಿದ್ದಾರೆ. ಇಲ್ಲಿ ಮೈಸೂರಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಅಥವಾ ಬೆಂಗಳೂರಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಇದು ವಸತಿ ಸಹಿತ, ನಿಮಗೆ ಉಳ್ಕೊಳೋಕ್ಕೆಲ್ಲ ಕೂಡ ವ್ಯವಸ್ಥೆ ಮಾಡಿಕೊಂಡು ಉಚಿತವಾದ ತರಬೇತಿನ ಕೊಡ್ತಾರೆ. ಹಾಗಾದರೆ ಯಾವ ತರಬೇತಿ ಅಂತೇಳಿ ನಾವು ಇಲ್ಲಿ ನೋಡ್ತಾ ಹೋಗೋದಾಗುತ್ತದೆ. ಇಲ್ಲಿ ಬೇರೆ ಬೇರೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಮೊದಲನೇ ತರಬೇತಿ ಫುಡ್ ಆ್ಯಂಡ್ ಬ್ರೇವರೇಜ್ ಸರ್ವಿಸ್ ಸ್ಟೇ ವಾರ್ಡ್ ಅಂತೇಳಿ. ಇದಕ್ಕೆ 10ನೇ ತರಗತಿ ಪಾಸ್ ಆಗಿರಬೇಕಾಗುತ್ತೆ. ಈ ತರಬೇತಿ ಕಾಲಾವಧಿ 540 ಗಂಟೆ. ಇದರಲ್ಲಿ 15 ವೀಕ್ಸ್ ಅಂತೇಳಿ ಕೊಟ್ಟಿದ್ದಾರೆ, ಅಥವಾ 4 ಮಂತ್ಸ್ ಅಂತೇಳಿ. ಇದಕ್ಕೆ ವಯಸ್ಸು ಎಷ್ಟಿರಬೇಕಂದ್ರೆ 20 ವರ್ಷ ದಾಟಿರಬೇಕು, ಆದರೆ 45 ವರ್ಷದ ಒಳಗಿರಬೇಕಾಗುತ್ತೆ. ಪರಿಶಿಷ್ಟ ಜಾತಿಗೆ ಸೇರಿದ 100 ಅಭ್ಯರ್ಥಿಗಳಿಗೆ ಈ ತರಬೇತಿಯನ್ನು ಕೊಡ್ತಾರೆ. ಅದೇ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 49 ಅಭ್ಯರ್ಥಿಗಳಿಗೆ ಈ ತರಬೇತಿಯನ್ನು ಕೊಡ್ತಾರೆ. ಓಕೆ, ಎರಡನೇ ಕೋರ್ಸ್ ಅಂತ ಅಂದ್ಕೊಳ್ಳೋಣ, ರೂಮ್ ಅಟೆಂಡೆಂಟ್ ಅಂತೇಳಿ. ಇದಕ್ಕೆ 5ನೇ ತರಗತಿ ಪಾಸಾಗಿರೋ ಅಪ್ಲಿಕೇಶನ್ ಹಾಕ್ಬೋದು. ಇದು ಕೂಡ 540 ಗಂಟೆ. ಇದರಲ್ಲಿ 300 ಅವರ್ಸ್ ಪ್ಲಸ್ 240 ಅವರ್ಸ್ OJT ಅಂತೇಳಿ ಕೊಟ್ಟಿದ್ದಾರೆ. ಅದನ್ನು 15 ವಾರಗಳ ತರಬೇತಿ 4 ತಿಂಗಳು ಅಂತೇಳಿ. ಇದಕ್ಕೆ ಏಜ್ ಕೂಡ ಕೊಡ್ತಿದ್ದಾರೆ, ಎಬೋ 20 years to 40 years. ಅಂದರೆ 20 ವರ್ಷ ತುಂಬಿರಬೇಕಾಗುತ್ತೆ, 45 ವರ್ಷದೊಳಗಿರಬೇಕಾಗುತ್ತೆ. ಈ ತರಬೇತಿನ ಪರಿಶಿಷ್ಟ ಜಾತಿಗೆ 30 ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ. ಅದರ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 19 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದೇ ಥರ ಫ್ರಂಟ್ ಆಫೀಸರ್ ಸೊಸೈಟಿ ಅಂದರೆ ಮತ್ತೊಂದು ಕೋರ್ಸ್ ಅಂತ ಅಂದ್ಕೊಂಡ. ಇದಕ್ಕೆ 12ನೇ ತರಗತಿ ಪಾಸ್ ಆಗಿರಬೇಕಾಗುತ್ತೆ, PUC ಪಾಸ್ ಆಗಿರಬೇಕಾಗುತ್ತೆ ಅಂತ ಅಂದ್ಕೊಂಡ. ಇದು 580 ಗಂಟೆಗಳ ತರಬೇತಿ, 16 ವಾರಗಳು 4 ತಿಂಗಳು ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಏಜ್ 20 ವರ್ಷ ತುಂಬಿರಬೇಕಾಗುತ್ತೆ, 45 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಪರಿಶಿಷ್ಟ ಜಾತಿಯ 15 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಪರಿಶಿಷ್ಟ ಪಂಗಡದ 5 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದೇ ಥರ ಮತ್ತೊಂದು ಕೋರ್ಸನ್ನು ಕೊಡ್ತಾರೆ, ಮಲ್ಟಿ ಕಸಿನ್ ಕುಕ್ ಅಂತೇಳಿ. ಇದು 8th ಕ್ಲಾಸ್ ಪಾಸ್ ಆಗಿರಬೇಕಾಗುತ್ತೆ. ಇದು 740 ಗಂಟೆಗಳ ಒಂದು ಕೋರ್ಸ್ ಆಗಿದೆ, ಅಥವಾ 20 ವಾರಗಳು ಅಂತೇಳಿ ಕೊಡ್ತಾರೆ. 5 ತಿಂಗಳ ಕೋರ್ಸ್ ಇದು. ಇದಕ್ಕೂ ಕೂಡ ಏಜನ್ನು ಕೊಡ್ತಾ ಇದ್ದಾರೆ. 20 ವರ್ಷಗಳ ತುಂಬಿರಬೇಕಾಗುತ್ತೆ, 45 ವರ್ಷದ ಒಳಗಿರಬೇಕಾಗುತ್ತೆ. ಅಂತಹ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಇರ್ತಾರೆ. ಇದರ ಗುರಿ ಎಷ್ಟಂದರೆ 147 ಜನ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅದೇ ಥರ 89 ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಒಟ್ಟು ಪರಿಶಿಷ್ಟ ಜಾತಿ 292 ಮತ್ತು ಪರಿಶಿಷ್ಟ ಪಂಗಡದ 162 ಜನರಿಗೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ಧಿ ತರಬೇತಿನ ಕೊಡ್ತಾ ಇದ್ದಾರೆ. ಓಕೆ, ಮತ್ತೆ ರೂಲ್ಸ್ ನೋಡ್ತಾ ಇದ್ದಾರೆ. ಮೇಲ್ಕಂಡ ಕೋಷ್ಟಕದಲ್ಲಿ ವಿವರಿಸುವ ತರಬೇತಿಗಳನ್ನು ಪಡೆಯಲು 17/12/2024 ಎಲ್ಲ ಜಿಲ್ಲೆಗಳಲ್ಲಿನ ಜಂಟಿ ನಿರ್ದೇಶಕರು ಅಥವಾ ಉಪನಿರ್ದೇಶಕರು ಅಥವಾ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಕಚೇರಿಗಳಲ್ಲಿ ಅರ್ಜಿಗಳನ್ನು ವಿತರಿಸಲಾಗುತ್ತದೆ. ಅಂದರೆ ಈ ಟೂರಿಸಂ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆ ಡಿಪಾರ್ಟ್ಮೆಂಟಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ. ಇದು ಆಫ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಟರ್ ಇರ್ಬೋದು, ಅಥವಾ ಡೆಪ್ಯೂಟಿ ಡೈರೆಕ್ಟರ್ ಇರ್ಬೋದು, ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು. ಇವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಕೊಡ್ತಾರೆ, ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗುತ್ತೆ. ಸದರಿ ತರಬೇತಿ ಪಡೆಯಲು ಆಸಕ್ತಿ ಇರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಅರ್ಜಿಗಳನ್ನು ದಿನಾಂಕ 28/12/2024 ಸಂಬಂಧಪಟ್ಟ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆಗೆ ಕಚೇರಿಗಳಿಗೆ ಸಲ್ಲಿಸುವುದು ಅಂತೇಳಿ. ಅಂದರೆ 17ನೇ ತಾರೀಕಿಂದ ಅಪ್ಲಿಕೇಶನ್ ಕೊಡ್ತಾರೆ. ನೀವು ಅಪ್ಲಿಕೇಶನ್ ತಗೊಂಡು ಅದನ್ನು ಫಿಲಪ್ ಮಾಡಿ 28ನೇ ಡಿಸೆಂಬರ್ ಒಳಗಡೆಗೆ ನೀವು ಅಪ್ಲಿಕೇಶನ್ನ ಮತ್ತೆ ರಿಟರ್ನ್ ಕೊಡಬೇಕಾಗತ್ತೆ. ಈ ತರಬೇತಿ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಯಾವುದೇ ವಿಚಾರಣೆ ಸ್ಪಷ್ಟೀಕರಣ ಕುರಿತು ಆಯಾ ಜಿಲ್ಲೆಯ ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು ಅಂತೇಳಿ. ಅಂದರೆ ನಿಮಗೆ ಏನಾರು ಡೌಟ್ ಇತ್ತು ಅಥವಾ ಏನಾರು ಎಂಕ್ವೈರಿ ಮಾಡಬೇಕು ಅಥವಾ ಇದನ್ನು ಕ್ಲಾರಿಟಿ ಬೇಕು ಅಂತ ಅಂದ್ಕೊಂಡ್ರೆ ನೀವು ಡೈರೆಕ್ಟರ್ನ ಅಥವಾ ಡೆಪ್ಯೂಟಿ ಡೈರೆಕ್ಟರ್ನ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ನ ಅವರ ಕಚೇರಿ ಟೈಮಿಂಗ್ಸ್ ಎಲ್ಲ ನನಗೆ ಬೆಳಗ್ಗೆ 10ರಿಂದ ಸಂಜೆ 5:30 ಒಳಗಾಗಿ ಅವ್ರನ್ನ ನೇರವಾಗಿ ಭೇಟಿ ಮಾಡುವ ಅಂತೇಳಿ ಕೂಡ ಕೊಡ್ತಿದ್ದಾರೆ. ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮಗೆ ಬೆಂಗಳೂರು ವಿಭಾಗದ ಫೋನ್ ನಂಬರನ್ನು ಕೊಡ್ತಿದ್ದಾರೆ, 0802222441. ಅದೇ ಥರ ಮೈಸೂರು ವಿಭಾಗದ ಸಂಖ್ಯೆಯನ್ನು ಕೂಡ ಕೊಡ್ತಿದ್ದಾರೆ, 082124222096.
ಅದೇ ಥರ ಬೆಳಗಾವಿ ವಿಭಾಗದ ನಂಬರ್ನ ಕೊಟ್ಟಿದ್ದಾರೆ 0831 240 ಅದೇ ಥರ ಕಲಬುರಗಿ ವಿಭಾಗದ ನಂಬರ್ನ ಕೊಡ್ತಾರೆ 08472277 ಈ ನಂಬರ್ಗೆ ಡಯಲ್ ಮಾಡಿದ್ರೆ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕ್ಲಿಯರ್ ಮಾಡ್ತಾರೆ. ಇದು ಒಂದು ಅಧಿಕೃತವಾಗಿ ಜಂಟಿ ಆಯುಕ್ತರು ಪ್ರವಾಸೋದ್ಯಮ ಇಲಾಖೆಯವರು ಹೊರಡಿಸಿರುವಂಥ ಅಧಿಕೃತವಾದ ಪತ್ರಿಕಾ ಪ್ರಕಟಣೆ. ಈ ಪ್ರಕಟಣೆಗೆ ಅನುಸಾರ ನೀವು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಡೈರೆಕ್ಟಾಗಿ ಆಫೀಸನ್ನು ಟೂರಿಸಂ ಡಿಪಾರ್ಟ್ಮೆಂಟ್ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣ ಮಾಹಿತಿ ಕೊಡ್ತಾರೆ, ಜೊತೆಗೆ ಅಪ್ಲಿಕೇಶನ್ ಕೊಡ್ತಾರೆ. ಆಸಕ್ತಿ ಇರುವವರು ನೀವು ಅರ್ಹತೆ ಇದ್ದೀರಾ ಅಂದರೆ ಅಪ್ಲಿಕೇಶನ್ ಹಾಕಿ ಒಂದು ಒಳ್ಳೆ ಕೋರ್ಸ್ಗಳಿಗೆ ಉಚಿತವಾಗಿ ವಸತಿ ಸಹಿತ ತರಬೇತಿಯನ್ನು ನಿಮಗೆ ಕೊಡ್ತಾರೆ. ಈ ತರಬೇತಿಯನ್ನು ಆದಷ್ಟು ಬೇಗ ಪಡೆದುಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.